ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಶಿಕ್ಷಣಶಾಸ್ತ್ರ ಅಂದರೆ ಎಜುಕೇಷನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡು ಬಂದಿದ್ದೀನಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಏನೊಂದು ಈ ವಿಷಯ ಇದೆಯಲ್ಲ ಶಿಕ್ಷಣಶಾಸ್ತ್ರ, ಇದಕ್ಕೆ ಸಂಬಂಧಪಟ್ಟಂತಹ MCQ ಪ್ರಶ್ನೆಗಳು, ಬಿಟ್ಟ ಸ್ಥಳ ಪ್ರಶ್ನೆಗಳು, ಹೊಂದಿಸಿ ಬರೆ ಪ್ರಶ್ನೆಗಳು, ಒಂದು ವಾಕ್ಯದ ಪ್ರಶ್ನೆಗಳು, ಜೊತೆಗೆ ನಿಮಗೆ 2 ಅಂಕದ ಕಡ್ಡಾಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಭಾಳ ಜನ ವಿದ್ಯಾರ್ಥಿಗಳು ಸರ್ ಎಜುಕೇಷನ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಬನ್ನಿ, ನೀವು ಮಾಡಬೇಕಾಗಿದ್ದಿಷ್ಟೇ ವಿಡಿಯೋವನ್ನು ಕೊಂದನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಬನ್ನಿ, ಮೊದಲನೇದಾಗಿ ನಾವು ಈ ಒಂದೊಂದು ವಿಭಾಗವನ್ನು ನೋಡ್ತಾ ಹೋಗೋಣ. ಇಲ್ಲಿ ನೀವೆಲ್ಲರೂ ಎ ವಿಭಾಗವನ್ನು ಗಮನಿಸ್ತೀರಿ. ಇಲ್ಲಿ ನೋಡಿ, ಅನೇಕ ವಸ್ತುಗಳ ಮತ್ತು ಘಟನೆಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಪ್ರತಿನಿಧಿಸುವ ಸಾಂಕೇತಿಕ ರಚನೆ ಅಂತಂದರೆ ಅದು ಭಾವರೂಪಣ ಅಂತ ಹೇಳ್ತೀವಿ. ಉನ್ನತ ಶಿಕ್ಷಣದಲ್ಲಿ ಚಿನ್ನದ ಪದಕ ಪಡೆದ ಒಬ್ಬ ವಿದ್ಯಾರ್ಥಿ ಅಥವಾ ಯುವತಿಯು ತನ್ನ ಜೀವನದ ಯಾವುದೋ ಒಂದು ಸಣ್ಣ ಸಮಸ್ಯೆಗೆ ಚಿಂತಿತಳಾಗಿದ್ದಾಳೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಆಕೆಯನ್ನು ಯಾವುದರ ಕೊರತೆ ಕಾಡಿತ್ತು ಅಂತ ಪ್ರಶ್ನೆ ಕೇಳಿದಾಗ ಸಂವೇದನಾತ್ಮಕ ಬುದ್ಧಿಶಕ್ತಿ ಅಂತ ಹೇಳ್ತೀವಿ. ಇನ್ನು ಮೂರನೇದು ಡಿಸ್ಕ್ಯಾಲ್ಕುಲಿಯಾ ಅಂಥೇಳಿ ಈ ಒಂದು ಕಲಿಕಾ ದೌರ್ಜನ್ಯವನ್ನು ಸೂಚಿಸುವುದು ಅಂಕಗಣಿತ ಅಂತ ಹೇಳ್ತೀವಿ. ಇನ್ನು ಸಾರ್ವಜನಿಕ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ಒಡೆತನಕ್ಕೆ ವರ್ಗಾಯಿಸುವ ಡ್ಯಾಶ್ ಎಂದು ಕರೀತಾರೆ ಅಂತ ಹೇಳ್ತಾರೆ, ಅದು ಖಾಸಗೀಕರಣ ಅಂತ ಹೇಳ್ತೀವಿ. ಕ್ರಿಯಾ ಸಂಶೋಧನೆಯ ಒಬ್ಬ ಜನಕ ಅಂತಂದರೆ ಕರ್ಟ್ ಲೆವಿನ್ ಅಂತ ಹೇಳ್ತೀವಿ. ಇವೆಲ್ಲವೂ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ತರ್ಕಬದ್ಧ ಮತ್ತು ಕ್ರಮಬದ್ಧವಾದ ಆಲೋಚನೆಯ ವಿಧಾನವು ಡ್ಯಾಶ್ ಅಂತ ಕರೀತಾರೆ, ಅಂದರೆ ವಿವೇಚನೆ ಅಂತ ಕರಿತೇವೆ. ಒಂದು ರೀತಿಯ ಬುದ್ಧಿಶಕ್ತಿ ಹೊಂದಿರುವ 8ನೇ ತರಗತಿಯ ಗೀತಾ ಮತ್ತು ರೂಪಾ ಇವರುಗಳು 1 ವರ್ಷ ಸಂಗೀತ ತರಬೇತಿ ಪಡೀತಾರೆ. ನಂತರ ಗೀತಾ ಉತ್ತಮ ಸಂಗೀತಗಳಾಗಿ ಸಫಲತೆ ಹೊಂದಿದರೆ ರೂಪಾ ವಿಫಲತೆಯನ್ನು ಹೊಂದುವಳು. ಇಲ್ಲಿ ಗೀತಾ ಉತ್ತಮ ಸಂಗೀತಗಳಾಗಲು ಸಹಾಯಕವಾದ ಸಾಮರ್ಥ್ಯ ಅಂದರೆ ಅಭಿಕ್ಷಮತೆ. ಇನ್ನು ಡಿಸ್ಗ್ರಾಫಿಯಾ ಡ್ಯಾಶ್ ದೌರ್ಬಲ್ಯವನ್ನು ಸೂಚಿಸುತ್ತದೆ, ಅಂದರೆ ಬರವಣಿಗೆ ಎಂಬ ಒಂದು ದೌರ್ಬಲ್ಯವನ್ನು ಸೂಚಿಸುತ್ತದೆ. ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಸದಸ್ಯರನ್ನು ಒಗ್ಗೂಡಿಸುವ ಮತ್ತು ಸಮನ್ವಯತೆ ತರುವ ಪ್ರಕ್ರಿಯೆಯನ್ನು ನಾವು ಸಂಘಟನೆ ಅಂತ ಕರಿತೀವಿ. ಇಲ್ಲಿ ಒಬ್ಬ ವ್ಯಕ್ತಿಯು ಮತ್ತೊಬ್ಬನೊಂದಿಗೆ ತನ್ನ ವಿಚಾರಗಳನ್ನು ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ರಿಯೆ ನಾವು ಸಂವಹನ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊಡನೆ ತನ್ನ ವಿಚಾರಗಳನ್ನು ಹಂಚ್ಕೋತಾನೆ, ಅದಕ್ಕೆ ನಾವು ಸಂವಹನ. ಪ್ರತ್ಯಕ್ಷಾನುಭವದ ಒಂದು ನಿರ್ಧಾರಕ ಡ್ಯಾಶ್ ಅಂತ ಕೇಳ್ತಾರೆ, ಅದು ಒಂದು ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಅಂತ. ಅಂದರೆ ಪ್ರತ್ಯಕ್ಷ ಅನುಭವ ಆಗಬೇಕು ಅಂದರೆ ನಮ್ಮ ಜ್ಞಾನೇಂದ್ರಿಯಗಳು ಎಲ್ಲವೂ ಎಚ್ಚರ ಆಗಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಮತ್ತು ಇತರರ ಭಾವನೆಗಳನ್ನು ಗುರುತಿಸುವ ಸಾಮರ್ಥ್ಯಕ್ಕೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಮೂರನೇದು 10ನೇ ತರಗತಿಯಲ್ಲಿ ಓದುತ್ತಿದ್ದ ಒಬ್ಬ ವಿದ್ಯಾರ್ಥಿನಿ IPS ವಿಜಯಶಾಂತಿ ಎಂಬ ಚಲನಚಿತ್ರವನ್ನು ನೋಡಿ ಪ್ರಭಾವಿತಳಾಗಿ ನಾನು ಕೂಡ IPS ಅಧಿಕಾರಿ ಆಗಬೇಕು ಎಂದು ಸಂಕಲ್ಪ ಮಾಡ್ತಾಳೆ. ಹಾಗಾದರೆ ಕೆಳಗಿನವುಗಳಲ್ಲಿ ಯಾವುದರಿಂದ ಪ್ರಭಾವಿತಳೆ ಅಂದರೆ ಸಮೂಹ ಮಾಧ್ಯಮ. ಅಂದರೆ ಅವಳು ಕಣ್ಣಾರೆ ಕಂಡಿರ್ತಾಳೆ ಆ ಚಲನಚಿತ್ರ, ಅಂದರೆ ಸಮೂಹ ಮಾಧ್ಯಮ, ಅವೆಲ್ಲ ಮೊಬೈಲ್ಗಳಾಗಲಿ ಟಿವಿಗಳಾಗಲಿ. ಇನ್ನು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಭಾರತದಲ್ಲಿ ಸ್ಥಾಪನೆಗೊಂಡ ಆಯೋಗ ಅಂತಂದರೆ NCPCR ಅಂತ ಹೇಳ್ತೀವಿ. ಇನ್ನು ಇತರೆ ವ್ಯಕ್ತಿಗಳ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮೂಲಕ ಉತ್ತಮ ಫಲಿತಾಂಶ ಪಡಿಬೋದು, ಅದು ಯಾವುದು ಅಂತಂದರೆ ನಿರ್ವಹಣೆ ಅಂತ ಹೇಳ್ತೀವಿ. ನಿಮಗೆ ಅದೇ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ, ತರ್ಕಬದ್ಧ ಮತ್ತು ಕ್ರಮಬದ್ಧವಾದ ಆಲೋಚನೆ ವಿಧಾನಗಳನ್ನು ಏನು ಅಂದರೆ ವಿವೇಚನೆ ಅಂತ ಕರಿತೀವಿ. ಇನ್ನು ಒಂದು ಚಟುವಟಿಕೆಯ ಕಡೆಗೆ ನಮ್ಮ ಗಮನವನ್ನು ಹರಿಸುವಂತೆ ಮಾಡುವ ಮನಸ್ಸಿನ ಪ್ರೇರಕ ಶಕ್ತಿಯನ್ನು ಏನಂತ ಕರೀತಾರೆ ಅಂತಂದರೆ ಆಸಕ್ತಿ ಅಂತ ಕರೀತಾರೆ. ಡಿಸ್ಗ್ರಾಫಿಯಾ ಮತ್ತು ಬರವಣಿಗೆ ರಿಪೀಟೆಡ್ ಉದ್ದೇಶಗಳನ್ನು ಸಾಧಿಸಲು ಸಂಸ್ಥೆ ಸದಸ್ಯರು ಒಗ್ಗೂಡಿಸುವ ಒಂದು ಅದೇ ರಿಪೀಟೆಡ್ ಕ್ವಶನ್ನೇ ನೋಡಿ. ಮತ್ತು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಲಕ್ಷ್ಮಿ ವಿದ್ಯಾರ್ಥಿನಿ ವಿಶ್ವಸಂಸ್ಥೆ ವೇದಿಕೆಯಲ್ಲಿ ಜಾಗತಿಕ ತಾಪನದ ಬಗ್ಗೆ ನಿರ್ಗಳವಾಗಿ ಮಾತಾಡ್ತಾಳೆ. ಈ ಎಲ್ಲರ ಮೆಚ್ಚುಗೆ ಪಾತ್ರ ಆಗುತ್ತೆ. ಆ ವಿದ್ಯಾರ್ಥಿನಿ ಯಾವ ಕೌಶಲ್ಯದ ಮೇಲೆ ಪ್ರಭುತ್ವ ಅಂದರೆ ಸಂವಹನ, ಅಂದರೆ ಭಾಷಣ ಮಾಡ್ತಾಳೆ ಅಂದರೆ ಸಂವಹನ ಕೌಶಲ್ಯ ಇದೆ ಅವಳಿಗೆ. ಸ್ಟೇಜ್ ಮೇಲೆ ನಿಂತ್ಕೊಂಡು 1 ಗಂಟೆ ಮಾತಾಡ್ತಾಳೆ ಅಂದರೆ ಆ ಒಂದು ಪ್ರಭುತ್ವ ಅವಳಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿಗಳು, ಇವೆಲ್ಲವೂ ನಿಮಗೆ MCQ ಪ್ರಶ್ನೆಗಳಾದವು, ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ನಾನು ಬಿಟ್ಟ ಸ್ಥಳ ಕಡೆ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬಿಟ್ಟ ಸ್ಥಳಕ್ಕೆ ನಿಮ್ಗೆಲ್ಲರೂ ಹೇಳಿರುವಂತೆ ನಾನು ಉತ್ತರಗಳನ್ನು ಅಲ್ಲೇ ಕೊಟ್ಟಿರ್ತಾರೆ, ನೀವು ಆಯ್ಕೆ ಮಾಡಿ ಬರೀಬೇಕು. ದೃಷ್ಟಿ ಸವಾಲುಗಳ ಮಕ್ಕಳ ದೃಷ್ಟಿ ತೀಕ್ಷ್ಣೆ ಮಟ್ಟವು 20 ಬಾರ್ಸ್ 70ರಿಂದ 20 ಬಾರ್ 100ವರೆಗೆ ಇರ್ತದೆ ಅಂತ ಹೇಳ್ತಾರೆ. ಇನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಮೌಲ್ಯೀಕರಣ ಸಂಸ್ಥೆ ಅಂದರೆ MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಪರಿಣಾಮಕಾರಿ ಸಂವಹನ ಒಂದು ವೈಯಕ್ತಿಕ ಅಡೆತಡೆ ಅಂತಂದರೆ ಅದು ಸೋಮಾರಿತನ. ಇಮೇಲ್ನ ಒಂದು ಇತಿಮಿತಿ, ಇದು ಕ್ಯಾಮ್ರಾ ಅಲ್ಲ, ಇದು ವೈರಸ್ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ. ಇನ್ನು ಪರೀಕ್ಷಿಸಬೇಕಾದ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಪ್ರಾಕಲ್ಪನೆ ಅಂತ ಹೇಳ್ತೀವಿ. ವೈಯಕ್ತಿಕ ಸಹಜ ಗುಣಧರ್ಮವನ್ನು
ಒಟ್ಟು ಮೊತ್ತವನ್ನು ನಾವು ಆನುವಂಶಿಕತೆ ಅಂತ ಕರಿತೀವಿ. ಒಂದು ಸಂಸ್ಥೆಯ ಸದಸ್ಯರಲ್ಲಿ ಐಕ್ಯತೆ ಮತ್ತು ಸಂವಹನ ತರುವ ಪ್ರಕ್ರಿಯೆಯನ್ನು ಸಂಘಟನೆ ಅಂತ ಕರಿತೀವಿ. ಕಮ್ಯುನಿಕೇಷನ್ ಪದವು ಲ್ಯಾಟಿನ್ ಭಾಷೆಯ ಕಮ್ಯುನ್ಯೂಸ್ ಈ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ತೀವಿ. ಮಾಹಿತಿಯನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡುವ ವಿದ್ಯುನ್ಮಾನ ಸಾಧನೆ ಅಂದರೆ ಅದು ಗಣಕಯಂತ್ರ. ಹೊಸ ಜ್ಞಾನವನ್ನು ಪಡೆಯುವ ಸಲುವಾಗಿ ವ್ಯವಸ್ಥಿತ ಪ್ರಯತ್ನವೇ ಸಂಶೋಧನೆ ಅಂತ ಹೇಳ್ತೀವಿ. ಇಲ್ಲಿ ಆನುವಂಶಿಕತೆಯ ಮೂಲ ಘಟಕ ಅಂದರೆ ಅದು ವಂಶವಾಹಿಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತೇ ನಡೆದಿದೆ ಮಾರ್ಚ್ 8. ಇನ್ನು ನಿರಂತರ ಸುಧಾರಣೆ ಎಂದರೆ ಗುಣಮಟ್ಟ. ಕಲಿಕೆಯನ್ನು ಸಮೃದ್ಧಿಗೊಳಿಸುವ ಬಹು ಅಂಗಗಳಿಂದ ವಿನ್ಯಾಸಗೊಳಿಸುವ ವರ್ಗಕೋಣೆಯನ್ನು ನಾವು ಸ್ಮಾರ್ಟ್ ಕ್ಲಾಸ್ ಅಂತ ಕರಿತೀವಿ. ಕ್ರಿಯಾ ಸಂಸ್ಥೆಯ ಜನಕ ಕರ್ಟ್ ಲೆವಿನ್. ಎಷ್ಟು ಸರಿ ಪ್ರಶ್ನೆ ಏನು ರಿಪೀಟ್ ಆಗಿ ಬರ್ತದೆ. ಆಕ್ರಮಕಾಣಿ ರಕ್ಷಣಾ ತಂತ್ರಕ್ಕೆ ಸೂಕ್ತ ಉದಾಹರಣೆ ಅಂದರೆ ಆತ್ಮನಿಂದನೆಯನ್ನು ಮಾಡ್ಕೊಳ್ಳೋದು. 6-14 ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವನ್ನು ಪ್ರಾಥಮಿಕ ಶಿಕ್ಷಣ ವಿಧಿ ಸಂವಿಧಾನ ವಿಧಿ 45ನೇ ವಿಧಿ ಅಂತ ಹೇಳ್ತೀವಿ. ಇನ್ನು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಗುಣಮಟ್ಟ ಮೌಲ್ಯೀಕರಿಸಲಿಕ್ಕೆ AICTE ಅಂತ ಕರಿತೀವಿ. ಕಲಿಕೆಯಲ್ಲಿ ಸಮೃದ್ಧಿಗೊಳಿಸಲು ಬಹುಮಾಧ್ಯಮ ಅಂಗಗಳಿಗೆ ವಿನ್ಯಾಸಗೊಳಿಸುವ ವರ್ಗಕೋಣೆಯನ್ನು ಮತ್ತೆ ಸ್ಮಾರ್ಟ್ ಕ್ಲಾಸ್ ಅದೇ ಬಂದಿದೆ ನೋಡಿ. ಇನ್ನು ಶಿಕ್ಷಣಕ್ಕೆ ಸಮಸ್ಯೆಗಳ ಅಧ್ಯಯನ ಮತ್ತು ತನಿಖೆಯನ್ನು ಡ್ಯಾಶ್ ಸಂಶೋಧನೆ ಶೈಕ್ಷಣಿಕ ಸಂಶೋಧನೆ ಅಂತ ಕರಿತೇವೆ. ಈಗ ನಿಮಗೆ ಬಿಟ್ಟ ಸ್ಥಳ ನಂತರ ನಾನು ಹೊಂದಿಸಿ ಬರೆಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾಯಿಕ ಗ್ರಂಥಿ ಅಥವಾ ಅದಕ್ಕೆ ನಾವು ಪಿಟೂರಿ ಅಂತ ಕರಿತೀವಿ. ಅವಧಾನ ಕೊರತೆ ಯಾರಲ್ಲಿ ಕಂಡು ಬರ್ತದೆ ಅಂದರೆ ಮಾನಸಿಕ ಸವಾಲುಗಳುಳ್ಳವರು ಬರ್ತಾರೆ. ಸಂವಿಧಾನದ ವಿಧಿ 21 ಏನು ಹೇಳ್ತದೆ ಅಂತಂದರೆ ಇದು ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಭಾವಾಭಿನಯ ನಿಮಗೆಲ್ಲ ಗೊತ್ತಿದೆ. ಇದು ಒಂದು ಅಶಾಬ್ದಿಕ ಸಂವಹನ. ಹವಾಮಾನ ಮುನ್ಸೂಚನೆ ಅಂತಂದರೆ ಇದು ಸೂಪರ್ ಕಂಪ್ಯೂಟರ್ ನಮ್ಗೆ ಹೇಳ್ತದೆ ಯಾವಾಗ ಹವಾಮಾನ ಸೂಚನೆ ಆಗ್ತದೆ ಅಂತ ಹೇಳಿ. ಅಂತಸ್ಮರಣೆ ಅಂತಂದರೆ ನಿಮಗೆಲ್ಲ ಗೊತ್ತು. ಇಲ್ಲಿ ಸೃಜನಾತ್ಮಕ ಚಿಂತನೆಯ ಹಂತ ಅಂತ ಕರಿತೀವಿ. ನ್ಯಾಯಿಕ ಗ್ರಂಥಿ ಮತ್ತೆ ರಿಪೀಟೆಡ್ ಆಗಿದೆ ನೋಡ್ರಿ, ಪಿಟೂರಿ. ಇನ್ನು ಡಿಸೆಂಬರ್ 10 ನಾವು ಏನಂತ ಕರಿತೀವಿ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಇನ್ನು ನಿರಂತರ ಸುಧಾರಣೆ ಯಾವ್ರಿ ನಿರಂತರ ಸುಧಾರಣೆ, ಇದಕ್ಕೆ ನಾವು ಗುಣಮಟ್ಟ ಅಂತ ಕರಿತೀವಿ. ಭಾವಾಭಿನಯ ಅಶಾಬ್ದಿಕ ಸಂವಹನ. ಮತ್ತೆ ಕೆಲವು ಪ್ರಶ್ನೆಗಳನ್ನು ಹೊಂದಿಸ್ಬರಿ ನೀವು ನೋಡ್ತೀರಿ. ಇಲ್ಲಿ ನೋಡ್ರಿ, ದರ್ಜಾ ಮಾಪನ ಅಂದರೆ ವಸ್ತುನಿಷ್ಠತೆಯನ್ನು ಗುರುತಿಸುವಂಥದ್ದು. ಅವಧಾನ ಕೊರತೆ ಯಾರು ಬರ್ತದೆ, ಮಾನಸಿಕ ಸಮಾನತೆ ಉಳ್ಳ ಇಲ್ಲಿ ಕಂಪಲ್ಸರಿ ಆ ಒಂದು ಪ್ರಶ್ನೆ ಬರ್ತದೆ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ, ಹೌದಾ. ಸ್ಪೀಕರ್ ಸಂವಹನದಲ್ಲಿ ಸಂಕೇತ ವಿಘಟಕ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಗ್ರಾಹಕ. ಇನ್ನು ಸ್ಪೀಕರ್ ಅಂತಂದರೆ ಇದು ನಿರ್ಗಮನಗಳ ಒಂದು ಸಾಧನ. ಸ್ಪೀಕರ್ನ ಹೊರಗಡೆ ಮಾಹಿತಿಯನ್ನು ಹಾಕ್ತೀವಲ್ಲ ಅದನ್ನು. ಇನ್ನು ಇಲ್ಲಿ ಕೆಳಗಿನ ಹೊಂದಿಸಿ ಬರೀ ಮತ್ತೆ ಕೆಲವುದು ನೋಡಿ. ಇಂದ್ರಿಯ ಜನ್ಯ ಕ್ರಿಯೆ ಅಂತಂದರೆ ಸಂವೇದನೆ, ಹೌದಾ. ಇನ್ನು ಪರ್ಸೋನಾ ಪದದ ಅರ್ಥ ಏನಾಗ್ತದೆ, ಇದು ಒಂದು ಮುಖವಾಡ ಆಗ್ತದೆ. ಸಂವಿಧಾನದ 21ನೇ ವಿಧಿ ಪ್ರಾಥಮಿಕ ಶಿಕ್ಷಣ ಮೂಲಭೂತ ಹಕ್ಕು. ರೇಡಿಯೋ ಭಾಷಣವನ್ನು ನಾವು ಮೌಖಿಕ ಭಾಷಣ. ಕ್ರಿಯಾ ಸಂಶೋಧನಾ ಜನಕ ಕರ್ಟ್ ಲೆವಿನ್. ಇವೊಬ್ಬ ಫಿಕ್ಸ್ ಆಗಿ ಬರುವಂಥ ವ್ಯಕ್ತಿ. ಇನ್ನು ನಾನು ನಿಮಗೆ 1 ಅಂಕದ ಪ್ರಶ್ನೆಗಳ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕೆಲವೊಂದು ಪ್ರಶ್ನೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಬರ್ರಿ ಅಂತ ಹೇಳಿದ್ದಾರೆ. ಅರ್ಥ ಅಂತ ಕೇಳಿದಾಗ ನೀವು ವಾಕ್ಯದಲ್ಲಿ ಬರೀಬೇಕು. ಮತ್ತು ಏನಾದರೂ ವ್ಯಕ್ತಿಗಳ ಹೆಸರು ಅಥವಾ ಏನಾದರೂ ವಿಧಗಳ ಕೇಳಿದರೆ ನೀವು ಕೇವಲ ಒಂದು ಪದದಲ್ಲಿ ಬರೀಬೇಕು ಅಂತ ಹೇಳ್ತೀನಿ. ಆಸಕ್ತಿ ಪದಾರ್ಥ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಚಟುವಟಿಕೆ ಕಡೆಗೆ ಗಮನ ಹರಿಸುವಂತೆ ಮಾಡುವ ಪ್ರಕ್ರಿಯೆಯನ್ನು ಪ್ರೇರಣೆಯನ್ನು ಆಸಕ್ತಿ ಅಂತ ಕರೀತೀವಿ. ಡಿಸ್ಕ್ಯಾಲ್ಕುಲಸ್ ದೌರ್ಬಲ್ಯ ಅಂದರೆ ಓದುವಿಕೆ. ಇದು ಸಂಘಟನೆಯ ಪದವನ್ನು ವ್ಯಾಖ್ಯಾನಿಸಿ ಸಂಸ್ಥೆಯ ಸಾಮಾನ್ಯ ಗುರಿಗಳನ್ನು ತಲುಪಲು ಎಲ್ಲ ಸದಸ್ಯರಲ್ಲಿ ಐಕ್ಯತೆ ಸಮನ್ವಯತೆಯನ್ನು ತರುವುದ ಪ್ರಕ್ರಿಯೆಯನ್ನು ನಾವು ಸಂಘಟನೆ ಅಂತ ಕರಿತೀವಿ. ಪೂರ್ಣ ರೂಪ ಬರೆಯಿರಿ WWW ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ. ಕೊಟ್ಟಿರುವ ದತ್ತಾಂಶ ಬಹುಲಕ ಅಂತಂದರೆ ಅದು 4 ಅಂತ ಹೇಳ್ತೀವಿ. ಪ್ರತ್ಯಕ್ಷ ಅನುಭವದ ಅರ್ಥ ಬರೆಯಿರಿ. ಪ್ರಚೋದನೆಗಳು ವ್ಯತ್ಯಾಸಗಳನ್ನು ಗುರುತಿಸಿ ಅರ್ಥೈಸುವ ಕ್ರಿಯೆಗೆ ನಾವು ಪ್ರತ್ಯಕ್ಷ ಅನುಭವ ಕರಿತೀವಿ. ವೈಯಕ್ತಿಕ ಭಿನ್ನತೆ ಅಂದರೆ ವ್ಯಕ್ತಿಗಳ ನಡುವೆ ಶಾರೀರಿಕ, ಬೌದ್ಧಿಕ, ಸಾಮಾಜಿಕ, ಭಾವನತೆ ಗುಣಲಕ್ಷಣಗಳನ್ನು ಆ ವ್ಯತ್ಯಾಸ ಕಂಡು ಬಂದರೆ ಅದು ವ್ಯಕ್ತಿಕ ಭಿನ್ನತೆ ಅಂತ ಕರಿತೀವಿ. ಪೂರ್ಣ ರೂಪ MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ರಿಪೀಟೆಡ್. ಶೈಕ್ಷಣಿಕ ಸಂಶೋಧನೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳ ಅಧ್ಯಯನ ಮತ್ತು ತನಿಖೆಯನ್ನು ಗುರುತಿಸಿ ನಾವು ಶೈಕ್ಷಣಿಕ ಸಂಶೋಧನೆ ಅಂತ ಕರಿತೀವಿ. ಕೊಟ್ಟಿರುವ ದತ್ತಾಂಶ ಬಹುಲಕವನ್ನು ಕಂಡುಹಿಡಿಯಿರಿ ಅಂತಂದರೆ ಅದು 2 ಅಂತ ಹೇಳ್ತೀವಿ. ನೋಡಿ, ವೈಯಕ್ತಿಕ ಭಿನ್ನತೆಗಳೆಂದರೆ ವ್ಯಕ್ತಿಗಳ ನಡುವೆ ಶಾರೀರಿಕ, ಬೌದ್ಧಿಕ, ಸಾಮಾಜಿಕ ಭಾವನೆ. ಯಾಕಂದ್ರೆ ನಾವೆಲ್ಲ ಕೊಟ್ಟಿರುವಂಥದ್ದು ನಿಮ್ಗೆ ಇಂಪಾರ್ಟೆಂಟು ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳೇ. ಇನ್ನು ದೃಷ್ಟಿ ಸವಾಲುಗಳ ಮಕ್ಕಳೆಂದರೆ ದೃಷ್ಟಿದೋಷ, ವರ್ಣದೋಷ, ಕಣ್ಣಿನ ಚಲನೆ ದೋಷ, ಇವನ್ನ ಮಕ್ಕಳಂತ ಕರಿತೀವಿ. ಇನ್ನು ಪೂರ್ಣ ರೂಪ ಅಂತಂದರೆ MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಭಾಳ ಸಾರಿ ರಿಪೀಟ್ ಆಗಿದೆ. ಅಂತರ್ಜಾಲ ಅರ್ಥ ಗಣಕಯಂತ್ರಗಳ ಜಾಲಗಳ ಮಹಾಜಾಲವೇ ಅಂತರ್ಜಾಲ ಅಂತ ಕೊಟ್ಟಿರುವ ದತ್ತಾಂಶ ಬಹುಲಕವನ್ನು ಕಂಡಿರಿ ಅಂದರೆ ಅದು 5 ಅಂತ ಹೇಳ್ತೀವಿ. ಇಲ್ಲಿ ಸೃಜನಾತ್ಮಕ ಚಿಂತನೆ ಅರ್ಥ ಬರೀರಿ. ಇಲ್ಲಿ ನೋಡಿ, ಹೊಸ ಕ್ಷೇತ್ರವನ್ನು ಸೃಷ್ಟಿಸುವ, ಹೊಸ ವಿಷಯ
ವೀಕ್ಷಣೆ ಮಾಡುವ ಒಂದು ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ಸೃಜನ ಚಿಂತನೆ ಅಂತ ಕರಿತೀವಿ. ಆಸಕ್ತಿ ಮತ್ತೆ ರಿಪೀಟ್ ಆಗಿದೆ ಕ್ವಶನ್. ಪೂರ್ಣ ರೂಪ NCET ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಇನ್ನು ಕ್ರಿಯಾ ಸಂಶೋಧನೆ ವ್ಯಾಖ್ಯಾನಿಸಿ ವ್ಯಕ್ತಿ ತಾನು ಕಾರ್ಯನಿರ್ವಹಿಸುತ್ತಿರುವ ಪರಿಸರ ಸಮಸ್ಯೆಗಳು ತಕ್ಷಣ ಪರಿಹಾರ ಕಂಡುಕೊಳ್ಳೋದಕ್ಕಂತ ಕರಿತೀವಿ. ಇನ್ನು ಕೊಟ್ಟಿರುವುದಕ್ಕೆ ಬಹುಲಕವನ್ನು ಕಂಡುಹಿಡಿಯಿರಿ. ಬಹುಲಕ ಅಂತಂದರೆ ಹೆಚ್ಚು ಬಾರಿ ಪುನರಾವರ್ತನೆ ಆದಕ್ಕೆ ನಾವು ಬಹುಲಕ. ಇಲ್ಲಿ ನೀವೆಲ್ಲ ಗಮನಿಸಿರಿ 3 ಭಾಳ ಸರಿ ಏನಾಗಿದೆ ರಿಪೀಟೆಡ್ ಆಗಿದೆ, ಹಾಗಾಗಿ ಅದು ಆನ್ಸರ್ 3 ಅಂತ ಹೇಳ್ತೀವಿ. ಇದು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆ. ಇನ್ನು ನಾನು ನೇರವಾಗಿ ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ಇಲ್ಲಿ ನೋಡ್ತೀರಿ. ನಾನು ಯಾಕೆ ಇದನ್ನೇ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಕೇವಲ ನಿಮ್ಮ ಪರೀಕ್ಷೆಗೆ ಬೀಳುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಒಂದು ನಿಮಗೆ ಬುದ್ಧಿಲಬ್ಧ ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರ್ತದೆ. 10 ವರ್ಷದ ರೂಪಾಳ ಮಾನಸಿಕ ವಯಸ್ಸು 12, ಅವಳ ಬುದ್ಧಿಲಬ್ಧ ಕಂಡು ಹಿಡಿರಿ ಅಂದರೆ ಅದು 120 ಆಗ್ತದೆ. ಸೂತ್ರ ನಿಮ್ಗೆ ಗೊತ್ತಿರ್ತದೆ. ಇನ್ನು ಲಿಖಿತ ಸಂವಹನದ 2 ಇತಿಮಿತಿಗಳು ಅಂದರೆ ಹೆಚ್ಚು ಸಮಯ ವೆಚ್ಚ ತಗಲುತ್ತದೆ, ಗೌಪ್ಯ ಮಾಹಿತಿ ಬಹಿರಂಗಗೊಳ್ಳುವ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಇಲ್ಲಿ ಪ್ರಾಕಲ್ಪನೆ 2 ಲಕ್ಷಣಗಳನ್ನು ನಿರ್ದಿಷ್ಟವಾಗಿರ್ತದೆ ಮತ್ತು ನಿರ್ಣಯಕ್ಕೆ ಪೂರಕವಾಗಿರ್ತದೆ. ಸರ್ ಉಳಿದ ಕ್ವಶನ್ಗಳು ಬರಲ್ಲ ಅಂತ ಬರ್ತವೆ, ಬಟ್ ನಾನು ನಿಖರವಾಗಿ ಬಂದಿರುವಂಥದ್ದು ಮಾತ್ರ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಮತ್ತು ಇಲ್ಲಿ ನೋಡಿ ನಿಮ್ಗೆ ಅದೇನೇ ನಾನು ಬುದ್ಧಿಯಲ್ಲಿ ಕಂಪಲ್ಸರಿ ಬುದ್ಧಿಲಬ್ಧ ಒಂದು ಪ್ರಶ್ನೆ ಬರ್ತದೆ. ಇನ್ನು ಸಮಾಯೋಜನೆ ಯಾವುದಾದ್ರು 2 ಅಡತೆಗಳ, ಒಂದು ಉದ್ವೇಗ ಅಂತೀವಿ, ಒಂದು ಮನೋವೈಫಲ್ಯ. ಇನ್ನು ದೃಷ್ಟಿ ಸಮಾಲುಳ್ಳ ಮಕ್ಕಳಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳಂದರೆ ಸರಿಯಾದ ವೈದ್ಯಕೀಯ ತಪಾಸಣೆ ಕೊಡುವುದು, ಸಂಪರ್ಕ ಮಸೂರವಿರುವ ಕನ್ನಡಕನ್ನು ಬಳಸುವಂಥದ್ದು. ಇನ್ನು ಇಮೇಲ್ನ 2 ಇತಿಮಿತಿಗಳು ಹ್ಯಾಕಿಂಗ್ ಮತ್ತು ವೈರಸ್ ಅಂತ ಕರಿತೀವಿ. ಇಲ್ಲಿ ಪ್ರಾಕಲ್ಪನೆ ಎಂದರೇನು ಉದಾಹರಣೆ ಕೊಡಿ. ಸತ್ಯವನ್ನು ಪರೀಕ್ಷೆಗೆ ಒಳಪಡಿಸುವ ಯಂತ್ರಕ್ಕೆ ಅಥವಾ ತಂತ್ರಕ್ಕೆ ನಾವು ಪ್ರಾಕಲ್ಪನೆ ಅಂತ ಕರಿತೀವಿ. ಉದಾಹರಣೆಗೆ ಇಂಗ್ಲೀಷ್ ಭಾಷೆಯ ಶಿಕ್ಷಕರು ಇಂಗ್ಲೀಷ್ನಲ್ಲೇ ಬೋಧನೆಯನ್ನು ಮಾಡಬೇಕು ಅಂತ ಹೇಳೋದು. ಇಲ್ಲಿ ನೋಡಿರಿ, ಸೃಜನಾತ್ಮಕ ಚಿಂತನೆ 2 ಹಂತಗಳಂದರೆ ಸಿದ್ಧತಾ ಹಂತ, ಒಂದು ಸಪ್ತತೆ ಹಂತ ಅಂತ ಕರಿತೀವಿ. ಇನ್ನು ಇಲ್ಲಿ ನಾನು ಲಿಖಿತ ಸಂವಹನದ 2 ಗುಣಲಕ್ಷಣಗಳು. ದೂರದ ಪ್ರದೇಶಗಳಲ್ಲಿ ಲಿಖಿತ ಸಂವಹನ ಸಾಧ್ಯ, ಅರ್ಥ ಮಾಡಿಕೊಳ್ಳುವವರಿಗೆ ಸಾಕಷ್ಟು ಅವಕಾಶ ಇರ್ತದೆ. ತದನಂತರ ಇಲ್ಲಿ ನಾನು ಗಣಕಯಂತ್ರದ ಆಗನಾಮ ಸಾಧನೆ ಎಂದರೇನು ಮತ್ತು ಅದರ ಉದಾಹರಣೆ ಕೊಡಿ ಅಂತಂದರೆ ವಿವಿಧ ಸಾಧನಗಳಿಂದ ಆದೇಶಗಳನ್ನು ಸೂಚನೆಗಳನ್ನು ಸ್ವೀಕರಿಸುವುದು, ಉದಾಹರಣೆಗೆ ಮೌಸ್ ಮತ್ತು ಕೀಬೋರ್ಡ್ ಅಂತ ಕರಿತೀವಿ. ಇನ್ನು ಸಂಶೋಧನೆ 2 ಗುಣಲಕ್ಷಣಗಳು ನಿಶ್ಚಿತತೆ, ವ್ಯವಸ್ಥಿತ, ನಿಖರ, ಹೊಸ ಆವಿಷ್ಕಾರಗಳಿಗೆ ಅವಕಾಶ ಅಂತ ಹೇಳ್ತೀನಿ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ ನಿಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತಹ 1 ಅಂಕದ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, 1 ವಾಕ್ಯದಲ್ಲಿ ಬರೆಯಿರಿ, 2 ಅಂಕದ ಪ್ರಶ್ನೆಗಳು. ಟೋಟಲ್ ನಿಮಗೆ 30 ಅಂಕು. ನಾನೇನು ಮಾಡಿದ್ದೀನಿ ಅಂತಾರೆ ಪಾಸಿಂಗನ್ನು ಇಲ್ಲಿ ತಗೊಂಡು ಬಂದಿದ್ದೀನಿ. ನೀವು ಇದನ್ನು ಬಳಸ್ಕೊಂಡು ನೀವು ಪಾಸಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು ಅಂತ ಹೇಳ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನೇ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.